ಹೆಣ್ಣು ಮಕ್ಕಳ ಬಗ್ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮಹಿಳಾ ಆಯೋಗದಿಂದ ಇವತ್ತು ಎಚ್ಡಿಕೆಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ. 15 ದಿನಗಳ ಒಳಗೆ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ರಾಜಕಾರಣಿಗಳು ಮತದ ಸಲುವಾಗಿ ಆಕ್ಷೇಪಾರ್ಹವಾಗಿ ಮಾತನಾಡೋದು ಸರಿಯಲ್ಲ. ಹೆಣ್ಣಿನ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುವವರು ಎಚ್ಚರಿಕೆಯನ್ನು ವಹಿಸಬೇಕು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಪ್ರತಿಭಟನೆ, ಆಕ್ರೋಶ ಇದೆಲ್ಲದರ ನಡುವೆ ಮಹಿಳಾ ಆಯೋಗ ಕೂಡ ಈ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕ್ಲಾರಿಫಿಕೇಶನ್ ಅನ್ನು ಪಡಿಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಗಳಿಂದಾಗಿ ಹಳ್ಳಿಯ ತಾಯಂದರು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಈಗ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ, ಮಹಿಳೆಯರ ಕೆಂಗಣೆಗೆ ಗುರಿಯಾಗಿದೆ. ಈಗ ಮಹಿಳಾ ಆಯೋಗ ಕೂಡ ಅವರ ವಿರುದ್ಧ ಕ್ರಮ ಜರುಗಿಸೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಸ್ವತಃ ನಮ್ಮ ಜೊತೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರೇ ಇದ್ದಾರೆ, ಅವರ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ತಾವು ಹೇಳಿಕೆನ ತಾವು ಗಮನಿಸಿದ್ದೀರಾ, ನೋಡಿದ್ದೀರಾ, ಏನು ಕ್ರಮ ಆಗ್ಬೋದು ಈಗ? ಈಗ ಹಳ್ಳಿಯ ತಾಯಂದಿರು ದಾರಿ ತಪ್ಪುತ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಅಂತ ಅವರು ಭಾಳ ದೊಡ್ಡ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ. ನಾವು ಈಗ ಆಯೋಗದಿಂದ ಕುಮಾರಸ್ವಾಮಿ ಅವರಿಗೆ ನಾವು ಆಲ್ರೆಡಿ ಒಂದು ನೋಟಿಸ್ನ ಸರ್ವ್ ಮಾಡಿದ್ದೀವಿ. ಈಗ ರಿಜಿಸ್ಟರ್ ಪೋಸ್ಟ್ ಆಗುತ್ತೆ ಅವರ ಅಡ್ರೆಸ್ಗೆ, ಮತ್ತು ಅವರ ನಂಬರ್ಗೂ ಫೋನ್ ಮಾಡಿ ಮಾತಾಡ್ತಾರೆ. 7 ದಿನಗಳಲ್ಲಿ ಅವರು ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಹಾಜರಾಗಿ ಅದ್ರ ಬಗ್ಗೆ ವಿವರಣೆಯನ್ನು ನೀಡಬೇಕು. ಎರಡನೆಯದು, ಅದು ನಮ್ಮ ಆಯೋಗದ 10ನೇ ಅಧಿನಿಯಮದ ಪ್ರಕಾರ ಅವರು ಖುದ್ದಾಗಿ ಹಾಜರಾಗಬೇಕು. ಆಗಿ 1 ವಾರದೊಳಗೆ ಬಂದು ಅವ್ರು ಹಾಜರಾಗಿ, ತಾವು ಕೊಟ್ಟಿರ್ತಕ್ಕಂಥ ಲೆಟರ್ ಅಲ್ಲಿ ಖುದ್ದಾಗಿ ಹಾಜರಾಗಬೇಕು ಅಂತಾನೆ ಬರ್ದಿದೆಯಾ? ಹೌದು, ಖುದ್ದಾಗಿ ಕುಮಾರಸ್ವಾಮಿ ಅವರು ಆಯೋಗಕ್ಕೆ ಬಂದು ಆ ಮಾತುಗಳು ಯಾಕೆ ಆಡಿದ್ದಾರೆ ಅಂತ ವಿವರಣೆಯನ್ನ ಕೊಡಬೇಕು. ಒಂದು ವೇಳೆ ಅವರು ಖುದ್ದಾಗಿ ಹಾಜರಾಗದೆ ಮೇಲ್ ಮೂಲಕ ಮಾಡುವಂಥದ್ದು, ಪತ್ರದ ಮೂಲಕ ಕೊಡುವಂಥದ್ದು, ಆ ಥರದ್ದು ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಮುಂದೆ ಅಂತ? ಇಲ್ಲ, ಹಾಜರಾಗಲೇಬೇಕು. ಹಾಜರಾಗಲಿಲ್ಲ ಅಂತಂದ್ರೆ ಅದಕ್ಕೆ ಕೆಲವೊಂದು ಇದಿದಾವೆ, ಬಟ್ ಅವರು ಆಗಿ ವಿವರಣೆಯನ್ನ ಕೊಡಲೇಬೇಕು. ಈಗ ಅವರು ಎಲ್ಲೋ ಓಡಾಡ್ಕೊಂಡಿದ್ದು ಆಯೋಗಕ್ಕೆ ಬರಲಿಲ್ಲ, ಅದಕ್ಕೆ ಸೂಕ್ತ ಕ್ರಮಗಳಿದಾವೆ. ಈಗ ಅವರೊಂದು ಪೂರ್ವಗ್ರಹ ಪೀಡಿತಕ್ಕೆ ಬಂದಂಗಿದ್ದಾರೆ ಮೇಡಮ್. ಏನಂತಂದ್ರೆ ಅವರೊಂದು ಸರ್ಕಾರದ ಇದು ಮತ್ತೆ ಒಂದು ಪಕ್ಷದ ಪರವಾಗಿ ನೋಟಿಸ್ ಕಳಿಸಿರ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂತ ಇದ್ದಾರೆ. ಹಾಗಾಗಿ ಬರ್ದನೆ ಇರ್ಬೋದು ಅನ್ನುವಂಥದ್ದು ಆ ರೀತಿ ಒಂದು ಮನೋಭಾವದಲ್ಲಿ ಆಯೋಗ ಯಾವುದೇ ಪಕ್ಷದ ಪರ ಇರೋದಿಲ್ಲ. ಇಲ್ಲಿ ಹೆಣ್ಣು ಅಷ್ಟೇ ಅವಳಿಗೆ ಮುಖ್ಯ. ಇಲ್ಲಿ ಹೆಣ್ಣು ಯಾವುದೇ, ಇದು ಪಕ್ಷಾತೀತವಾಗಿರುವಂಥದ್ದು. ಯಾವುದೇ ಹೆಣ್ಣು ಬಂದರೆ, ಇಲ್ಲಿ ಹೆಣ್ಣು ಮಗಳು ಮಹಿಳೆ ಬಂದರೆ ನೀವು ಯಾವ ಪಕ್ಷ, ನೀವು ಯಾವ ಜಾತಿ, ಯಾವ ಧರ್ಮ ಏನೂ ಕೇಳೋದಿಲ್ಲ. ಹೆಣ್ಣಿನ ಅವಳಿಗೆ ಏನು ತೊಂದರೆ ಆಗಿದೆ, ಅವಳ ಭದ್ರತೆಗೆ ಅವಳ ಧ್ವನಿಯಾಗಿ, ಅವಳ ಶಕ್ತಿಯಾಗಿ ನಿಂತ್ಕೊಳ್ಳೋದೇ ಆಯೋಗ. ಒಂದು ವೇಳೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ತಪ್ಪಿದೆ ಅನ್ನುವಂಥದ್ದು ಕಂಡು ಬಂದರೆ ಏನು ಶಿಕ್ಷೆ ಆಗ್ಬೋದು? ಯಾವ ರೀತಿ ರೂಲ್ಸ್ ಏನು ಹೇಳ್ತಾರೆ ಮೇಡಮ್? 509 IPC ಸೆಕ್ಷನ್ ಪ್ರಕಾರ ಇದು ತಪ್ಪಿತಸ್ಥ ಕ್ರಮ ಆದರೆ ಕಾನೂನಿನ ಪ್ರಕಾರ ಇವರಿಗೆ ಜೈಲು ಮತ್ತೆ ಫೈನು 2 ಆಗತ್ತೆ. ಎಷ್ಟು ವರ್ಷ ಜೈಲು? 3 ವರ್ಷ ಅನ್ಸತ್ತೆ. 3 ವರ್ಷ ಜೈಲು. ಮೇಡಮ್, ಈಗ ಅದೇ ರೀತಿಯಲ್ಲಿ ಸಂಜಯ್ ಪಾಟೀಲ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟು ವಿವಾದಕ್ಕೆ ಸಿಲುಕಿದ್ದಾರೆ. ಆ ಸಂಬಂಧ ಮೇಡಮ್, ಸಂಜಯ್ ಪಾಟೀಲ್ ಅವರು ಸಹ ಅಕ್ಕ ಮಾತ್ರೆ ತಗೊಂಡು ರಾತ್ರಿ ಪೆಗ್ ಹಾಕೊಂಡು ಮಲಗ್ತಾರೆ. ನಾನವರು ಸಚಿವರಿದ್ದಾರೆ ಇಲ್ಲ ಅದು ನನಗೆ ಗೊತ್ತಿಲ್ಲ. ಅದು ನಾನು ಆಯೋಗಕ್ಕೆ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ಆದರೆ ನೀವೊಂದು ವೇದಿಕೆ ಮೇಲೆ ಅಕ್ಕ ಅಂದರೆ ಯಾರು? ಒಂದು ಹೆಣ್ಣು ಮಗಳು. ನೀವು ಹೆಣ್ಣು ಮಗಳ ಬಗ್ಗೆ ನಿಮ್ಗಿಷ್ಟು ಸೂಕ್ಷ್ಮತೆ ಇಲ್ಲ ಅಂದರೆ ನೀವು ಹೆಂಗೆ ಬೇಕಾ ಹಾಗೆ ಮಾತಾಡ್ಬೋದಾ? ಒಂದು ಹೆಣ್ಣಂದ್ರೆ ನೀವೇನು ಅನ್ಕೊಂಡಿದ್ದೀರಾ? ರಾಜಕೀಯ ಲಾಭಕ್ಕೆ ಉಪಯೋಗ ಮಾಡ್ಕೊಳ್ಳೋ ವಸ್ತು ಅನ್ಕೊಂಡಿದ್ದೀರಾ? ರಾಜಕೀಯ ನಾಯಕರು ಎಲ್ಲರೂ ಕೂಡ ಈ ರೀತಿ ನಾಲಿಗೆಯನ್ನು ಜಾರಿ ಬಿಡ್ತಾ ಇದ್ದಾರೆ. ಹೇಗೆ ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಅಂತೇಳಿ ಹೊಸದಾಗಿ ಏನಾದರೂ ರೂಲ್ಸ್ ಮಾಡಕ್ಕೆ ಹೊರಡ್ತಾರೆ? ನಮ್ಮ ಕಾನೂನಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿ ಲಾ ಇದೆ. ಹೆಣ್ಣಿನ ಬಗ್ಗೆ ಡಿರೋಗೇಟರಿ ರಿಮಾರ್ಕ್ಸ್, ನೀವು ಹೆಣ್ಣಿನ ಬಗ್ಗೆ ನೀವು ಕಾನೂನ ಓದಿದ್ರೆ ಗೊತ್ತಾಗತ್ತೆ. ಭಾಳ ಸ್ಟ್ರಿಕ್ಟ್ ಆದ ಲಾಸ್ ಇದೆ, ಅವರಿಗೆ ಶಿಕ್ಷೆ ಸಹ ಆಗತ್ತೆ. ಸೊ ಇದೇನಂದ್ರೆ, ಈ ಮುಖಾಂತರ ಏನಂದ್ರೆ ಎಲ್ಲರಿಗೂ ಹೇಳೋದೇನಂದ್ರೆ, ಒಂದು ಹೆಣ್ಣನ್ನ ಅಷ್ಟು ಲಘುವಾಗಿ ತಗೊಳ್ಳದೆ ಎಲ್ಲಿ ಬೇಕೋ ನಿಮ್ಮ ಲಾಭಕ್ಕೆ ಉಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದು ಇದು ಒಂದು ಎಚ್ಚರಿಕೆ ಗಂಟೆ ಆಗಲಿ. ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ಇಬ್ಬರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದ್ದೀವಿ. 7 ದಿನಗಳ ಒಳಗಡೆ ಖುದ್ದಾಗಿ ಹಾಜರಾಗಿ ಅವರು ಸ್ಪಷ್ಟನೆಯನ್ನು ಕೊಡದೆ ಹೋದರೆ
ಮುಂದಿನ ಕಾನೂನು ರೀತಿ ಏನು ಕ್ರಮ ವಹಿಸಬೇಕು ಅದನ್ನು ನಾವು ಚರ್ಚಿಸಿ ಕ್ರಮ ವಹಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.